1.5 ವರ್ಷ ಆಯಿತು ನಮ್ಮ ಈ ಫಾರ್ಮ್ಗೆ ಒಂದು 3 ನಾಟಿ ಕೋಳಿಗಳನ್ನ ಪರಿಚಯ ಮಾಡಿಸಿ. ಕೆಲವರು ಅನ್ಬೋದು ನಾಟಿ ಕೋಳಿ ಸಾಕಾಣಿಕೆ ಅಂದಿದ ತಕ್ಷಣ ಏನು ಪ್ಯೂರ್ ನಾಟಿ ಕೋಳಿ ಸಾಕಾಣಿಕೆನಾ ಅನ್ನೋದೊಂದು ಕ್ವಶನ್ ಬರ್ಬೋದು. ನೆಂಟರು ಬಂದಿದ್ರೆ ಅಂದರೆ ಸಾಕು, ಹೋಗಿ ಒಂದು ಹಿತ್ತಲಲ್ಲಿರೋ ಒಂದು ಕೋಳಿ ಹಿಡ್ಕೊಂಡ್ ಬಂದ್ಬಿಡೋರು, ಒಂದು ದಿನ ಒಂದು ಯಾಟೆನೋ ಅವ್ರಿಗೆ. ಇದಕ್ಕೆ ಒಂದು ನಾಟಿ ಕೋಳಿ ಮೊಟ್ಟೆ ಅನ್ನೋದೊಂದು ಪ್ರಾಮುಖ್ಯತೆ, ಯಾಕೆಂದ್ರೆ ಕೋಳಿ ಕಲರ್ ಇರುತ್ತೆ, ಮೊಟ್ಟೆ ಕಲರ್ ಇರುತ್ತೆ, ಅಷ್ಟೇ ವ್ಯತ್ಯಾಸ. BB380 ಆಗಲಿ ಈ ಮೊಟ್ಟೆಗಳನ್ನ ಕೊಟ್ಬಿಟ್ಟು ನಾಟಿ ಕೋಳಿ ಮೊಟ್ಟೆ ಅಂತಂದ್ರೆ ಅವ್ರಿಗೆ ಆರೋಗ್ಯ ಸರಿ ಹೋಗುತ್ತಾ? ಈಗ ಇವತ್ತು ಹೆಂಗಾಗ್ಬಿಟ್ಟಿದೆ ಅಂತಂದ್ರೆ, ನಾವು ತರಕಾರಿ ತಿಂದ್ರೇನೆ ಆ ಕಾಯಿಲೆ ಬರುತ್ತೆ ಈ ಕಾಯಿಲೆ ಬರುತ್ತೆ, ಅಷ್ಟು ವಿಷ ಹೊಡೆದಿರ್ತಾರೆ. ಫಾರಿನ್ಗೆ ಹೋಗೋದು, ಹಣ್ಣುಗಳಾಗಿರ್ಬೋದು, ತರಕಾರಿಗಳಾಗಿರ್ಬೋದು, ನಾವು ಫಾರಿನ್ಗೆ ಏನು ಎಕ್ಸ್ಪೋರ್ಟ್ ಮಾಡ್ತೀವಿ ಕೆಲವೊಂದು ಪದಾರ್ಥಗಳನ್ನ ಸ್ಟಾಪ್ ಮಾಡಿದ್ದಾರೆ. ಯಾಕೆ ಅಂದ್ರೆ ತರಕಾರಿ ತುರಿದಿರ್ತಾರೆ, ವಾಸನೆ ಎದ್ಬಿಟ್ಟಿರುತ್ತೆ, ಆ ಕಡೆ ಮುಖನೂ ಇಡಕ್ಕಾಗಲ್ಲ. ಅಂತ ಜಾಗದಲ್ಲಿ ಕೋಳಿಗಳು ಬೆಳೀತಾ ಇರ್ತವೆ, ಕೊಳತು ನಾರ್ತಾ ಇರುತ್ತೆ ಆ ತರಕಾರಿ. ಒರಿಜಿನಲ್ ನಾಟಿ ಕೋಳಿ ಅಂತಂದ್ರೆ ಏನಾಗುತ್ತೆ ಅಂದ್ರೆ, ನಾವು ಒಳ್ಳೆ ಮೊಟ್ಟೆ ತಿಂತೀವಿ ಮೊದಲು, ಇರಪ್ಪ ಒರಿಜಿನಲ್ ಅಂತ ಕೊಡೋದು ಸೆಕೆಂಡ್ರಿ, ಕೊಡೋದು ಮಾರ್ಕೆಟ್ ಇರಲ್ಲ. ಆವಾಗ ಏನ್ ಮಾಡ್ತಾರೆ, ಹೈವೇಲ್ ತಗೊಂಡ್ಬಂದು ನಾಟಿ ಕೋಳಿ ಅಂತ ಮಾರಕ್ಕೆ ಶುರು ಮಾಡ್ತಾರೆ. ಬಹುಶಃ ಈ ನಾಟಿ ಕೋಳಿಗಳಿಗಿರೋ ಶತ್ರುಗಳು ಇನ್ಯಾವ ಪ್ರಾಣಿಗಳಿಗೂ ಇಲ್ಲ ಅನ್ಸುತ್ತೆ. ಇಲಿ, ಮುಂಗ್ಸಿ, ಹದ್ದು, ಈ ರೀತಿ ಅನೇಕ ಶತ್ರುಗಳು ಈ ನಾಟಿ ಕೋಳಿಗಳಿಗೆ. ಇಷ್ಟೆಲ್ಲ ಅಲ್ಲದೆ, ಈ ಪ್ರಾಣಿಗಳೆಲ್ಲ ಅಲ್ಲದೆ ನಮ್ಮ ಫಾರ್ಮ್ನಲ್ಲಿ, ಅಂದರೆ ನಾನೇನು ಈ ನಾಟಿ ಕೋಳಿ ಸಾಕಾಣಿಕೆ ಮಾಡ್ತಾ ಇದ್ದೀನಿ ಈ ಜಾಗದಲ್ಲಿ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಇನ್ನೂ ಹೆಚ್ಚು ಪ್ರಾಣಿಗಳು ಶತ್ರುಗಳಾಗ್ಬಿಟ್ಟಿದ್ದಾವೆ ನಮ್ಮ ಈ ನಾಟಿ ಕೋಳಿಗಳಿಗೆ. ಅದನ್ನೆಲ್ಲ ಮುಂದೆ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ಎಲ್ರಿಗೂ ನಮಸ್ಕಾರ. ಮತ್ತೊಮ್ಮೆ ಕೃಷಿ ಧರ್ಮ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ರಿಗೂ ಆತ್ಮೀಯವಾದ ಸ್ವಾಗತ. ತುಂಬ ಜನ ಅಂತೂ ಕೇಳ್ತಾ ಇದ್ರಿ, ಸರ್ ವಿಡಿಯೋ ಮಾಡ್ತಾ ಇಲ್ಲ, ವಿಡಿಯೋ ಮಾಡಿ, ವಾರಕ್ಕೊಂದು ವಿಡಿಯೋ ಆದ್ರೂ ಮಾಡಿ. ನಾನು ಕಳೆದ ಬಾರಿ ಎಲ್ಲ ಮೇಕೆ ಸಾಕಾಣಿಕೆ ವಿಡಿಯೋ ಮಾಡಿದ್ದೆ, ಅದಕ್ಕೆಲ್ಲ ಕಮೆಂಟ್ ಮಾಡಿದ್ರಿ, ಸರ್ ವಾರದಲ್ಲಿ ಒಂದು ವಿಡಿಯೋ ಮಾಡಿ, ನಿಮ್ಮ ಫಾರ್ಮ್ನಲ್ಲಿ ಏನೇನು ಅಪ್ಡೇಟ್ ನಡೀತಿದೆ ಅದ್ರ ಬಗ್ಗೆ ವಿಡಿಯೋ ಮಾಡಿ ಅಂತ. ಟೈಮ್ ಅಂತೂ ಆಗ್ತಾನೆ ಇಲ್ಲ, ಯಾಕೆಂದರೆ ಪ್ರತಿಯೊಂದನ್ನು ನಾನೇ ನೋಡ್ಕೋಬೇಕಾಗಿರೋದ್ರಿಂದ ವಿಡಿಯೋಗಳನ್ನ ಮಾಡೋಕ್ಕೆ ಅಷ್ಟಾಗಿ ಆಗ್ತಾಯಿಲ್ಲ. ನನಗೂ ತುಂಬ ಇಂಟ್ರೆಸ್ಟ್, ವಿಡಿಯೋಸ್ ಮಾಡಬೇಕು, ನಿಮ್ಮ ಜೊತೆ ಕನೆಕ್ಟ್ ಆಗಿರಬೇಕು, ನನ್ನಲ್ಲಿ ಏನು ನಡೀತಿದೆ ಅದನ್ನೆಲ್ಲ, ನಮ್ಮ ಫಾರ್ಮ್ನಲ್ಲಿ ಏನು ನಡೀತಿದೆ ಅದನ್ನೆಲ್ಲ ಹಂಚ್ಕೋಬೇಕು ನಿಮ್ಮ ಹತ್ರ ಅಂತ ನನಗೂ ತುಂಬ ಇಷ್ಟ. ಎಲ್ರಿಗೂ ಡಿಸಪಾಯಿಂಟ್ ಮಾಡಿದ್ದಕ್ಕೆ ದಯವಿಟ್ಟು ಕ್ಷಮೆ ಇರಲಿ. ಇವತ್ತು ನಿಮ್ಮ ಮುಂದೆ ಬಂದಿದ್ದೀನಿ ನಮ್ಮ ನಾಟಿ ಕೋಳಿ ಸಾಕಾಣಿಕೆ ಬಗ್ಗೆ ಸ್ವಲ್ಪ ತಿಳಿಸೋಣ ಅಂತ. ಕೆಲವರಂತೂ ಫೋನ್ ಮಾಡಿದವರು, ಹಳೆ ವಿಡಿಯೋಸ್ ನೋಡಿರೋರು, ಸರ್ ಏನು ಫಾರ್ಮ್ ಕ್ಲೋಸ್ ಮಾಡ್ಬಿಟ್ರಾ ಅಂತೆಲ್ಲ ಕೇಳ್ತಾಯಿದ್ರು. ಫಾರ್ಮ್ ಏನು ಕ್ಲೋಸ್ ಮಾಡಿಲ್ಲ, ಆದರೂ ಚೆನ್ನಾಗೇ ನಡೀತಾ ಇದೆ ಅಂತ ಹೇಳ್ಬೋದು. ಚೆನ್ನಾಗಿ ಅನ್ನೋದಕ್ಕಿಂತ ಅನುಭವ ಎಲ್ಲನೂ ಕಲಿಸ್ತಾ ಹೋಗುತ್ತೆ, ಪ್ರತಿದಿನ ಪ್ರತಿ ಕ್ಷಣ ಕಲಿಸ್ತಾ ಹೋಗುತ್ತೆ. ಮೇಕೆ ಸಾಕಾಣಿಕೆ ಇನ್ನೂ ಒಂದು ಹಂತದಲ್ಲಿ ಹೇಗೆ ಮುಂದಕ್ಕೆ ತೊಗೊಂಡೋಗ್ಬೇಕು ಅನ್ನೋದು ಪ್ರತಿದಿನ ಯೋಚನೆ ಮಾಡ್ತಾ ಇದ್ದೀನಿ. ಅದ್ರ ಪಾಡ್ಗೆ ಅದು ಒಂದು ಹಂತದಲ್ಲಿ ನಡೀತಾ ಇದೆ. ಇವತ್ತು ನಾನು ಸುಮಾರು 1.5 ವರ್ಷ ಆಯಿತು ನಮ್ಮ ಈ ಫಾರ್ಮ್ಗೆ ಒಂದು 3 ನಾಟಿ ಕೋಳಿಗಳನ್ನ ಪರಿಚಯ ಮಾಡಿಸಿ ತೊಗೊಂಬಂದ್ಬಿಟ್ಟು ಒಂದು 3 ವರ್ಷ, 1.5 ವರ್ಷ ಆಯಿತು ಒಂದು 3 ಕೋಳಿಗಳನ್ನ ಬಿಟ್ಟು. ಅದು ಹೇಗೆ ನಡೀತಾ ಇದೆ ಅದ್ರ ಬಗ್ಗೆ ನಿಮಗೆ ಒಂದು ಮಾಹಿತಿ ಕೊಡೋಣ ಅಂತೇಳಿ ವಿಡಿಯೋ ಮಾಡ್ತಾಯಿದ್ದೀನಿ. ಮೊದಲನೇದಾಗಿ ನಾನು ನನ್ನ ಕೋಳಿ ಸಾಕಾಣಿಕೆ ಹೇಗಿದೆ ಅಂತ ಹೇಳೋದಕ್ಕಿಂತ ಮುಂಚೆ ಇದ್ರ ಬಗ್ಗೆ ಒಂದು ಸ್ವಲ್ಪ ಮಾತಾಡೋಣ, ಈ ವಿಷಯದ ಬಗ್ಗೆ ಒಂದು ಸ್ವಲ್ಪ ಮಾತಾಡೋಣ. ಏನು ವಿಷಯ ಅಂತಂದರೆ, ಕೆಲವರು ಅನ್ಬೋದು ನಾಟಿ ಕೋಳಿ ಸಾಕಾಣಿಕೆ ಅಂದಿದ ತಕ್ಷಣ ಏನು ಪ್ಯೂರ್ ನಾಟಿ ಕೋಳಿ ಸಾಕಾಣಿಕೆನಾ ಅನ್ನೋದೊಂದು ಕ್ವಶನ್ ಬರ್ಬೋದು. ಪ್ಯೂರ್ ನಾಟಿ ಕೋಳಿ ಸಾಕಾಣಿಕೆನ ಯಾವ ರೀತಿ ನಾನು ಸಾಕಾಣಿಕೆ ಮಾಡ್ತಾಯಿದ್ದೀನಿ, ಯಾವ ಕೋಳಿಗಳನ್ನ ನಾನು ಸಾಕಾಣಿಕೆ ಮಾಡ್ತಾಯಿದ್ದೀನಿ ಅಂತ ನಿಮಗೆ ವಿಡಿಯೋದಲ್ಲಿ ಹೋಗ್ತಾ ಮುಂದೆ ಗೊತ್ತಾಗುತ್ತೆ. ಅದಕ್ಕೆ ಮುಂಚೆ ಕೆಲವ್ರು ಗೊತ್ತಿಲ್ಲದೆ ಇರೋರು ಇರ್ತಾರೆ, ಈ ನಾಟಿ ಕೋಳಿಗಳ ಬಗ್ಗೆ ಅಷ್ಟಾಗಿ ಜನಗಳಿಗೆ ಗೊತ್ತಿರಲ್ಲ. ಸೊ ಅದಕ್ಕಾಗಿ ಸ್ವಲ್ಪ ಅದ್ರ ಬಗ್ಗೆನೂ ಸ್ವಲ್ಪ ಮಾತಾಡೋಣ. ತಿಳ್ಕೊಳ್ಳೋರ್ಗೆ ಈಸಿ ಆಗುತ್ತೆ, ಗೊತ್ತಿಲ್ಲದೆ ಇರೋರ್ಗೆ ಈಸಿ ಆಗುತ್ತೆ. ಇದ್ರ ಬಗ್ಗೆ ಮಾತಾಡಿದ್ರೆ, ನಾಟಿ ಕೋಳಿಗಳ ಬಗ್ಗೆ ಮಾತಾಡಿದ್ರೆ ಈಸಿ ಆಗುತ್ತೆ ಅಂತ ಅನಿಸ್ತಾ ಇದೆ. ಸೊ ನೋಡಿ, ಮೊದಲನೇದಾಗಿ ನಾಟಿ ಕೋಳಿಗಳು ಮನುಷ್ಯನಿಗೆ ಹೇಗೆ ಬಂತು, ಮನುಷ್ಯನ ಹತ್ರ ಹೇಗೆ ಬಂತು? ಈಗ ನಾಟಿ ಕೋಳಿ ನಾವು ಸಾಕ್ತಾ ಇದೀವಿ, ಹೇಗೆ ಸಿಕ್ತು ನಮ್ಮ ಹತ್ರ ಎಲ್ಲ? ನಮ್ಮ ಅಜ್ಜಿ ತಾತಂದ್ರ ಕಾಲದಿಂದನೂ ತುಂಬ ಹಿಂದೆಯಿಂದನೂ ಈ ನಾಟಿ ಕೋಳಿಗಳನ್ನ ಮನೆ ಹಿಂದೆಗಡೆ, ಅಂದರೆ ಹಿತ್ತಲಲ್ಲಾಗಿರ್ಬೋದು ಅಥವಾ ಮನೆ ಅಂಗಳದಲ್ಲಿ ಮುಂದೆ ಆಗಿರ್ಬೋದು, ಮನೆ ಮುಂದೆ ಆಗಿರ್ಬೋದು ಸಾಕೊಂತ ಬಂದಿದ್ದಾರೆ. ಅದನ್ನ ನಾವೆಲ್ಲರೂ ಖಂಡಿತವಾಗಿ ಎಲ್ಲಾದ್ರೂ ಒಂದ್ ಕಡೆ ಆದ್ರೂ, ಎಷ್ಟೇ ಸಿಟಿಲಿರೋರಾದ್ರೂ ಈಗ ನಾಟಿ ಕೋಳಿ ಬಗ್ಗೆ ಗೊತ್ತಿಲ್ದಿರೋರಾದ್ರೂ ನೋಡಿರ್ತೀವಿ. ಆದ್ರೆ ಅದಕ್ಕಿಂತ ಮುಂಚೆ ಹೇಗೆ ಬಂತು? ಏನ್ ಈ ಕಾಡು ಕೋಳಿಗಳಂತ ನಾವು ಕರಿತೀವಿ ನಮ್ಮ ಇಂಡಿಯಾದಲ್ಲಿ, ಇಂಡಿಯನ್ ರೆಡ್ ಜಂಗಲ್ ಫೌಲ್ ಅಂತ ಏನ್ ಕರಿತೀವಿ, ಈ ಕೋಳಿಗಳನ್ನ ಅವಾಗೆಲ್ಲ ಮುಂಚೆ ಎಲ್ಲ ತುಂಬಾ ಬೇಟೆ ಆಡೋರು. ಅವಾಗ ಏನ್ ಮಾಡ್ತಾ ಇದ್ರು, ಆ ಬೇಟೆ ಆಡಿದ್ದ ಕೋಳಿಗಳನ್ನ ದಿನೇ ದಿನೇ ತಿನ್ನೋದಲ್ದೆ ಸ್ವಲ್ಪ ಅವನ್ನ ಪಳಗಿಸ್ಕೊಂಡು ತಮ್ಮ ಹಿತ್ತಲಲ್ಲಿ ಅಥವಾ ಮನೆ ಅಂಗಳದಲ್ಲಿ ಕೂಡಾಕಿ ಅವನ್ನ ಸಾಕೋದಕ್ಕೆ ಪಳಗಿಸ್ಕೊಂತ ಬಂದ್ವು. ದಿನೇ ದಿನೇ ಏನಾಗೋದ್ವು ಅಂತಂದ್ರೆ, ಅವು ಮನುಷ್ಯನ ಒಂದು ಸಂಘಜೀವಿಗಳಾಗ್ಬಿಟ್ರು. ಈ ನಾಟಿ ಕೋಳಿಗಳೇನಿದಾವೆ ಮನುಷ್ಯನ ಸಂಘಜೀವಿಗಳಾಗ್ಬೋದು. ಇವನ್ ತಗೊಂಬಂದು ಯಾವಾಗ ತನ್ನ ರಕ್ಷಣೆ ಕೊಟ್ಟು, ಅವಕ್ಕೆ ಆಹಾರ ಕೊಟ್ಟು ಸಾಕೋದಕ್ಕೆ ಶುರು ಮಾಡಿದ್ನೋ,
ಅವು ಮತ್ತೆ ಕಾಡಲ್ಲಿ ವಾಸಿಸೋಕೆ ಯೋಗ್ಯವಾಗದೇ ಇರುವಂತ ಪ್ರಾಣಿಗಳಾಗ್ಬಿಟ್ಟಿದಾವೆ. ಯಾಕೆಂದ್ರೆ ನೋಡಿ, ನೀವು ಕಾಡಲ್ಲೂ ಕೂಡ ಕಾಡು ಕೋಳಿಗಳನ್ನ ನೋಡ್ಬೋದು. ನೀವೆಲ್ಲಾದ್ರೂ ಟ್ರಿಪ್ ಹೋದಾಗ, ಎಲ್ಲಾದ್ರೂ ಫಾರೆಸ್ಟ್ ಕಡೆ ಎಲ್ಲ ಟ್ರಿಪ್ ಹೋದಾಗ ನೋಡಿರ್ತೀರ, ಕೆಲವೊಂದ್ಸಲ ಅಂತೂ ಕಂಡಿರುತ್ತೆ ಇದು ಕಾಡು ಕೋಳಿಗಳು. ಅವು ನೋಡಕ್ಕೆ ತುಂಬಾ ಡಿಫ್ರೆಂಟ್ ಆಗಿರ್ತವೆ. ಅವು ಸ್ವಲ್ಪ ಎತ್ತರವಾಗಿ ಹಾರ್ತವೆ, ಮತ್ತೆ ಬಣ್ಣಗಳು ಕೂಡ ಸ್ವಲ್ಪ ಕಮ್ಮಿ, ಅದರಲ್ಲಿ ಕಪ್ಪು ಬಣ್ಣ, ಕೆಂಪು ಬಣ್ಣ ಈ ರೀತಿ ಇರ್ತವೆ. ಬಟ್ ಆದ್ರೆ ನಮ್ಮ ನಾಟಿ ಕೋಳಿಗಳಲ್ಲಿ ಅನೇಕ ಬಣ್ಣಗಳು ಇವಾಗ ಬಂದ್ಬಿಟ್ಟಿದ್ದಾವೆ. ಮತ್ತೆ ಇವು ಯಾಕೆ ಹೊರಗಡೆ ಹೋಗಿ ಬದುಕಕ್ ಆಗಲ್ಲ ಅಂತಂದ್ರೆ, ನಾವು ಯಾವ ರೀತಿ ಇವನ್ನ ತಯಾರು ಮಾಡ್ಬಿಟ್ಟಿದೀವಿ. ನಮ್ಮ ಯಾವಾಗ ಏನು ಈ ಮನುಷ್ಯ ತಗೊಂಬಂದು ನಾಟಿ ಕೋಳಿಗಳನ್ನ, ಕಾಡು ಕೋಳಿಗಳನ್ನ ಹಿಡ್ಕೊಂಬಂದು ಸಾಕಕ್ಕೆ ಶುರು ಮಾಡ್ದ, ಇಲ್ಲಿ ಅವು ಅನುವಂಶೀಯತೆ ಅಂದ್ರೆ ಇನ್ಬ್ರೀಡಿಂಗ್ ಆಗಿ, ಇಲ್ಲೇ ನಮ್ಮಲ್ಲೇ ಇನ್ಬ್ರೀಡಿಂಗ್ ಆಗಿ ಇವು ನೋಡಕ್ಕೂ ಸ್ವಲ್ಪ ಡಿಫ್ರೆಂಟ್ ಆಗಿರ್ತಾವೆ. ಅವೇ ನೋಡಕ್ ಸ್ವಲ್ಪ ಡಿಫ್ರೆಂಟ್, ಅವು ಸ್ವಲ್ಪ ಸಣ್ಣದಾಗಿರ್ತವೆ. ಇವು ಸ್ವಲ್ಪ ಇವಾಗ ಗಾತ್ರದಲ್ಲಾಗ್ಲಿ, ಮತ್ತೆ ಅವು ಮೊಟ್ಟೆ ಇಡೋ ಪ್ರಮಾಣ ಸ್ವಲ್ಪ ಕಡಿಮೆ, ಇವು ಮೊಟ್ಟೆ ಇಡೋ ಪ್ರಮಾಣ ಸ್ವಲ್ಪ ಜಾಸ್ತಿ. ಯಾಕಂದ್ರೆ ನಾವು ಆ ರೀತಿ ತಳಿ ಆ ರೀತಿ ಅಭಿವೃದ್ಧಿ ಆಗ್ಬಿಟ್ಟಿದೆ. ಇಲ್ಲಿ ಅಭಿವೃದ್ಧಿನೋ ಅಥವಾ ಇನ್ನೊಂದೇನೋ ಪ್ರಾಬ್ಲಮ್ಮೋ ಗೊತ್ತಿಲ್ಲ, ಈ ರೀತಿ ಆಗಿರೋದ್ ಕಾರಣ ಇಷ್ಟೆಲ್ಲ ಇದೆ. ಸೊ ಮುಂಚೆ ಎಲ್ಲ ಹೇಗೆ ನಾಟಿ ಕೋಳಿ ಸಾಕ್ತಾ ಇದ್ರು ಅನ್ನೋದ್ರ ಬಗ್ಗೆ ಸ್ವಲ್ಪ ನೋಡೋಣ. ಮುಂಚೆ ನನಗೆ ಗೊತ್ತಿರಂಗೆ ನಮ್ಮ ಊರ್ ಕಡೆ ಯಾರಾದ್ರೂ ಈಗ ಇವಾಗ ಕೇಳಿರ್ಬೋದು, ಯಾರಾದ್ರೂ ಹಳ್ಳಿಯಿಂದ ಮುಂಚೆ ಯಾರೋ ನೆಂಟರು ಬಂದಿದ್ರೆ ಅಂದ್ರೆ ಸಾಕು, ಹೋಗಿ ಒಂದು ಹಿತ್ಲಲ್ಲಿರೋ ಒಂದು ಕೋಳಿನ ಹಿಡ್ಕೊಂಡ್ ಬಂದ್ಬಿಡೋರು, ಒಂದು ಜನ ಒಂದು ಆಟೆನೋ ಅವ್ರಿಗೆ ಯಾವ್ದು ಇಷ್ಟಪಡ್ತಾರೋ ಅಂತ ಹೋಗಿ ಹಿಡ್ಕೊಂಡ್ ಬಂದ್ಬಿಟ್ಟು ಕುಯ್ದ್ಬಿಟ್ಟು ಒಳ್ಳೆ ಸಾಂಬಾರ್ ಮಾಡ್ಬಿಡೋರು. ಬಟ್ ಆದ್ರೆ ಇವತ್ತು ಆ ರೀತಿ ಇಲ್ಲ. ಯಾರಾದ್ರೂ ನೆಂಟರು ಇವಾಗ ಅಲ್ಲಿನ್ನ ಬಸ್ ಹತ್ತಿದ್ದಾರೆ ಅಂತಂದ್ರೆ, ಇಲ್ಲ ಹೊರಟಿದ್ದಾರೆ ಕಾರಲ್ಲೋ ಬೈಕಲ್ಲೋ ಹೊರಟಿದ್ದಾರೆ ಅಂದ್ರೆ, ಈಗ ಆಲ್ರೆಡಿ ಹೋಗಿ ಇಲ್ಲಿ ಹಳ್ಳಿಲಿ ಏನ್ ಮಾಡ್ತಾರೆ, ಮನೇಲಿ ವಯಸ್ಸಾದವರು ಇಲ್ಲ ದೊಡ್ಡವರು ಯಾರಾದ್ರೂ ಹೋಗಿ ಒಂದು ಬ್ಯಾಗ್ ಹಿಡ್ಕೊಂಡು ಕೋಳಿ ಅಂಗಡಿ ಮುಂದೆ, ಬಾಯ್ಲರ್ ಕೋಳಿ ಅಂಗಡಿ ಮುಂದೆ ನಿಂತಿರ್ತಾರೆ ಕೋಳಿ ತಗೊಂಬರಕ್ಕೆ. ಬಟ್ ಮುಂಚೆ ಇದ್ದಿದ್ದು ಎಷ್ಟು ಚೆನ್ನಾಗಿರ್ತಿತ್ತು. ಅದು ನಮ್ಮ ಮನೇಲೆ ಕೋಳಿ ಸಾಕಿ ನಾವೇ ಕುಯ್ಕೊಂಡು ತಿನ್ನೋದು ಅಂತದ್ದು, ಅದು ಎಷ್ಟು ಚೆನ್ನಾಗಿತ್ತು. ಒಳ್ಳೊಳ್ಳೆ ಮೊಟ್ಟೆ ಬರೋದು, ಆರ್ಗ್ಯಾನಿಕ್ ಮೊಟ್ಟೆ ಬರೋದು. ಬಟ್ ಆದ್ರೆ ಇವತ್ತು ನಾಟಿ ಕೋಳಿ ಅನ್ನೋ ಒಂದು ಹೆಸರಲ್ಲಿ ಎಷ್ಟೆಲ್ಲ ಏನೆಲ್ಲ ಚೇಂಜಸ್ ಆಗ್ಬಿಟ್ಟಿದೆ ಅಂತ ಹೇಳೋದಕ್ಕೆ, ಅದ್ರ ಬಗ್ಗೆ ಏನ್ ಮಾತಾಡೋ ತುಂಬಾ ದಿನದಿಂದ ಅನ್ಕೊಂತಾ ಇದ್ದ, ಇದ್ರ ಬಗ್ಗೆ ಮಾತಾಡ್ಬೇಕು ಅಂತ ವಿಷಯ ಯೋಚನೆ ಮಾಡ್ತಾ ಇದ್ದೆ. ಏನ್ ಮಾತಾಡ್ಬೋದು ಇದ್ರ ಬಗ್ಗೆ? ನಾನು ಸ್ವಾಭಾವಿಕವಾಗಿ ನಾನು ಯೋಚನೆ ಮಾಡಿದ್ದು ಯೋಚನೆಗಳು ತುಂಬಾನೇ ಇದಾವೆ. ಎಲ್ಲೆಲ್ಲೋ ಹೋಗುತ್ತೆ. ಕ್ರಾಸ್ ಕೋಳಿಗಳು, DP ಕ್ರಾಸ್ ಕೋಳಿಗಳು, ಮೈಸೂರು ನಾಟಿ, ಗಿರಿರಾಜ ಎಲ್ಲ ತುಂಬಾ ಹಿಂದೆ ಬಂದಿದ್ದು. ಬಟ್ ಇವತ್ತು ಅವನ್ನು ಸ್ವಲ್ಪ ತುಂಬಾನೇ ಕಡಿಮೆ ಆಗ್ಬಿಟ್ಟಿದ್ದಾವೆ. ಇನ್ನ ಮೊಟ್ಟೆಗೆ ಅಂತಾನೆ ಅನೇಕ ನಾಟಿ ಕೋಳಿಗಳು ಬಂದ್ಬಿಟ್ಟಿದ್ದಾವೆ. ಮೊಟ್ಟೆ ಇಡೋಂತವೇ ನಾಟಿ ಕೋಳಿಗಳು. ಇನ್ನು BV380 ಅದನ್ನ ಕೇಳಲೇಬಾರ್ದು. ಬರೀ ಫೀಡ್ ಹಾಕಿ ಬಳಸಿರ್ತಾರೆ, ಆಮೇಲೆ ಮಾರ್ಬೇಕಾದ್ರೆ ಮಾತ್ರ ನಾಟಿ ಕೋಳಿ ಮೊಟ್ಟೆ ಅಂತ ಮಾರ್ತಾರೆ. ಇನ್ನೇನು ವ್ಯತ್ಯಾಸ ಇಲ್ಲ. ಅವು ಮಾಮೂಲಿ ಲೇಯರ್ ಏನು ಅಂಗಡಿಲಿ ಮೊಟ್ಟೆ ತಗೊಂಡ್ಬರ್ತೀವಿ, ಅವು ಬಿಳಿ ಇರ್ತವೆ, ಇವು ಬ್ರೌನ್ ಇರ್ತವೆ. ಸಾಕೋ ರೀತಿ ಯಾವ ರೀತಿ ಒಂದೇ ವಿಧಾನ. ಆದ್ರೆ ಇದಕ್ಕೆ ಒಂದು ನಾಟಿ ಕೋಳಿ ಮೊಟ್ಟೆ ಅನ್ನೋದೊಂದು ಪ್ರಾಮುಖ್ಯತೆ. ಯಾಕೆಂದ್ರೆ ಕೋಳಿ ಕಲರ್ ಇರುತ್ತೆ, ಮೊಟ್ಟೆ ಕಲರ್ ಇರುತ್ತೆ, ಅಷ್ಟೇ ವ್ಯತ್ಯಾಸ. ಇನ್ನೇನು ಬೇರೆ ಡಿಫ್ರೆನ್ಸ್ ಅಂತೂ ಏನು ಇರಲ್ಲ. ಅದೇನಂತ ಕಂಡುಹಿಡಿದಾರೋ ನನ್ಗಂತೂ ಗೊತ್ತಿಲ್ಲ. ಯೋಚನೆ ಮಾಡಿ, ಕೆಲವ್ರು ಯಾರಾದ್ರೂ ಇವಾಗ ನಾಟಿ ಕೋಳಿ ಮೊಟ್ಟೆ ಬೇಕು ಅಂತ ಬರ್ತಾರೆ, ಅಥವಾ ನಾಟಿ ಕೋಳಿ ಮಾಂಸ ಬೇಕು ಅಂತ ಬರ್ತಾರೆ. ಅವ್ರಿಗೆ ಯಾರಾದ್ರೂ ಒಬ್ರು ಗೊತ್ತಿಲ್ದಿರೋರು, ಇವಾಗ ನಾಟಿ ಕೋಳಿ ಬಗ್ಗೆ ಗೊತ್ತಿಲ್ದಿರೋರು ಏನ್ ಮಾಡ್ತಾರೆ, ಯಾರು ಒಬ್ರು ಹೇಳಿರ್ತಾರೆ ಅವ್ರಿಗೆ, ಈ ರೀತಿ ನಾಟಿ ಕೋಳಿ ಮೊಟ್ಟೆ ತಿನ್ನಿ, ನಿಮ್ಗೆ ಆರೋಗ್ಯಕ್ಕೆ ಒಳ್ಳೇದು, ನಿಮ್ಗೆ ಅಥವಾ ಏನೋ ಒಂದು ಕಾಯಿಲೆ ಇದೆ, ಈ ರೀತಿ ಮೊಟ್ಟೆ ತಿನ್ನಿ, ತುಂಬಾ ಒಳ್ಳೇದು, ಎಲ್ಲಾದ್ರೂ ಆರ್ಗ್ಯಾನಿಕ್ ಆಗಿರುತ್ತೆ ನಾಟಿ ಕೋಳಿ ಮೊಟ್ಟೆಗಳಂತ. ಅವು ನಮ್ಮ ಹತ್ರ ಬರ್ತಾರೆ ಅನ್ಕೊಳ್ಳಿ. ನಾವು ಯಾವ ರೀತಿ ಸಾಕಿದೀವಿ ಅನ್ನೋದು ಇಂಪಾರ್ಟೆಂಟ್ ಅಲ್ವಾ? ನಾಟಿ ಕೋಳಿ ಮೊಟ್ಟೆ ಅಂತ ಮಾರೋದಕ್ಕೆ ಮುಂಚೆ ನಾವು ಯಾವ ರೀತಿ ಸಾಕಿದೀವಿ ಅನ್ನೋದು ಇಂಪಾರ್ಟೆಂಟು. ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಅಂದ್ರೆ, ಅವ್ರಿಗೊಂದು ಕಾಯಿಲೆ ಇರುತ್ತೆ ಅಥವಾ ಏನೋ ಒಂದು ಪ್ರಾಬ್ಲಮ್ ಇರುತ್ತೆ. ಆ ಕಾಯಿಲೆಗೆ ಅಥವಾ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಆಗಿ ನಾಟಿ ಕೋಳಿ ಮೊಟ್ಟೆನ ಹುಡ್ಕೊಂಡ್ ಬಂದಿರ್ತಾರೆ. ಬಟ್ ಅದ್ರದ್ದು ಏನಾಗ್ತಿದೆ, ಹುಡ್ಕೊಂಡ್ ಬರ್ತಾರಲ್ಲ ಯಾರು, ಕಾಯಿಲೆ ವಾಸಿ ಆಗ್ಲಿ ಅಂತ, ಅದು ಅವರು ನಾವು ಫೀಡಲ್ಲಿ ಸಾಕಿರೋದಾಗ್ಲಿ, ಅಥವಾ ಒಂದು ಫಾರ್ಮಲ್ಲಿ ಸಾಕಿರೋದಾಗ್ಲಿ, ಅಥವಾ BV380 ಆಗಲಿ, BV380 ಆಗಲಿ, ಈ ಮೊಟ್ಟೆಗಳನ್ನ ಕೊಟ್ಬಿಟ್ಟು ನಾಟಿ ಕೋಳಿ ಮೊಟ್ಟೆ ಅಂತಂದ್ರೆ ಅವ್ರಿಗೆ ಆರೋಗ್ಯ ಸರಿ ಹೋಗುತ್ತಾ? ಅಥವಾ ಇದರಿಂದ ಇನ್ನೂ ಅವ್ರ ಆರೋಗ್ಯ ಹದಗೆಡ್ಬೋದಲ್ವಾ? ಈಗ ವ್ಯಾಪಾರಕ್ಕೋಸ್ಕರ ಇಷ್ಟೆಲ್ಲ ಮಾಡ್ತಾರೆ. ನಮ್ಮ ಕೈಲಿ ಏನಾದ್ರು ಆದ್ರೆ ಒಳ್ಳೇದ್ ಮಾಡ್ಬೇಕು. ಈ ರೀತಿ ವ್ಯಾಪಾರ ದೃಷ್ಟಿಯಲ್ಲಿ, ದುಡ್ಡಿನ ದೃಷ್ಟಿಯಲ್ಲಿ ಕೆಟ್ಟದಾಗಬಾರ್ದಲ್ವಾ? ಇವತ್ತು ಎಷ್ಟೋ ಜನ ಸಾವಿರಾರು ಕೋಳಿಗಳು ತಗೊಂಬಂದು ನಾಟಿ ಕೋಳಿಗಳಂತ ತಗೊಂಬಂದು ಸಾವಿರಾರು ಕೋಳಿಗಳನ್ನ ಒಂದೇ ಸಲ ತಗೊಂಬಂದು ಒಂದು 5 ಕುಂಟೆ 10 ಕುಂಟೆಲೆ ಸಾಕದ್ನ ತುಂಬಾ ವಿಡಿಯೋಸ್ ನೋಡ್ತಾನೆ ಇರ್ತೀವಿ. ಮಾರ್ಬೇಕಾದ್ರೆ ಏನ್ ಹೇಳ್ತಾರೆ, ನಾಟಿ ಕೋಳಿ ಅಂತ ಹೇಳ್ತಾರೆ. ಆದ್ರೆ ನಿಜವಾಗ್ಲೂ ಅವು ನಾಟಿ ಕೋಳಿಗಳನ್ನ ಆಯ್ತು, ನೀವು ನಾಟಿ ಕೋಳಿನ ಇದರಲ್ಲಿ 2 ತರ, ಇವಾಗ ಈ ವಿಷಯನ 2 ತರ ಮಾತಾಡ್ಬೋದು. ಯಾವ ರೀತಿ ಅಂತ ನಾನು ಯೋಚನೆ ಮಾಡಿದ್ರೆ, ಒಂದು ಪ್ಯೂರ್ ನಾಟಿ ಕೋಳಿ, ಇನ್ನೊಂದು ಪ್ಯೂರ್ ನಾಟಿ ಕೋಳಿ ಸಾಕಾಣಿಕೆ. ಕನ್ಫ್ಯೂಸ್ ಆಗ್ಬೋದು ಇದು. ಪ್ಯೂರ್ ನಾಟಿ ಕೋಳಿ, ಇನ್ನೊಂದು ಪ್ಯೂರ್ ನಾಟಿ ಕೋಳಿ ಸಾಕಾಣಿಕೆ. ಪ್ಯೂರ್ ನಾಟಿ ಕೋಳಿ ಅಂತಂದ್ರೇನು, ತಾಯಿ ಕೋಳಿಯಿಂದ ನಾವು ಮೊಟ್ಟೆ ಇಸ್ಕೊಂಡು ನಮ್ಮ ಮನೇಲಿ ಸಾಕಿರೋಂಥವಾಗಿರ್ಬೋದು, ಅಥವಾ ಬೇರೆ ಕಡೆನೇ ಆಗಲಿ ಅವನ್ನ ಸಾಕಿರೋಂಥವ್ರಾಗಿರ್ಬೋದು. ಅವರಲ್ಲೇ ಅದೇ ಮೊಟ್ಟೆಗಳನ್ನ ಮರಿ ಮಾಡಿಸಿ, ಮರಿ ಹ್ಯಾಚಿಂಗು
ತಾಯಿನ ಕೋಳಿನ ಕಾವು ಕೂರಿಸಿ ಅವುಗಳಿಂದ ಬಂದಿದ್ದ ಮರಿಗಳು ಕೋಳಿ ಸಾಕಿ ಅವು ತಿಪ್ಪೆ ಕೆರೆಯೋದು ಹೇಳ್ಕೊಡುತ್ತೆ, ಹುಳ ಹಿಡಿಯೋದು ಹೇಳ್ಕೊಡುತ್ತೆ. ನಾನು ನೋಡ್ತಾ ಇರ್ತೀನಿ ತುಂಬ ಹೊತ್ತು. ನಾನು ಫ್ರೀಯಾಗಿ ಏನಾದರೂ 1 ಅವರ್ ಫ್ರೀಯಾಗಿ ಇದ್ರೆ ಕುತ್ಕೊಂಡು ನೋಡ್ತಾ ಇರ್ತೀನಿ. ತನ್ನ ಮರಿಗೆ ಅದು ಯಾವ ರೀತಿ ಕೋಳಿ ಟ್ರೈನಿಂಗ್ ಕೊಡುತ್ತೆ ಅನ್ನೋದು. ಒಂದು ಸಲ ಅದು ನೆಲಕ್ಕೆ ಕೊಕ್ಕಿ ಕರೆದ್ರೆ ಸಾಕು ಎಲ್ಲ ಕೋಳಿಗಳು ಎಲ್ಲಿದ್ರೂ ಓಡ್ ಬಂದ್ಬಿಡುತ್ತೆ. ಮತ್ತು ಇನ್ನೊಂದು ಏನಾದರೂ ಒಂದು ವಿಚಿತ್ರವಾಗಿ ಏನಾದರೂ ಒಂದು ಸೌಂಡ್ ಬಂತು ಅಂದರೆ ಸಾಕು, ಒಂಚೂರು ಅವಕ್ಕೇನೋ ಒಂದು ಡಿಸ್ಟರ್ಬೆನ್ಸ್ ಸೌಂಡ್ ಬಂದರೆ ಸಾಕು, ಎಲ್ಲನೂ ಒಂದು ಏನಾದರೂ ಒಂದು ಗಿಡ ಇದ್ದರೆ ಅಥವಾ ಒಂದು ಶೆಲ್ಟರ್ ಏನೋ ಒಂದು ಡಬ್ಬ ಬಿದ್ದರೆ ಸಾಕು, ಆ ಡಬ್ಬದ ಒಳಗಡೆ ಏನಾದರೂ ಒಂದು ಕವರ್ ಬಿದ್ದರೆ ಕವರ್ ಕೆಳಗಡೆ, ಗಿಡದ ಕೆಳಗಡೆ ಎಲ್ಲ ತೂರ್ಬಿಡ್ತವೆ. ಆ ರೀತಿ ಎಲ್ಲ ಟ್ರೈನಿಂಗ್ ಕೊಟ್ಕೊಂಡು ಇವು ಕೋಳಿಗಳು ತಮ್ಮ ಮರಿಗಳನ್ನ ಸಾಕೊಂತ ಬರುತ್ತೆ. ಇದು ಒಂದು ನಾಟಿ ಕೋಳಿ ಆಗುತ್ತೆ. ಮತ್ತು ಅವು ತಿನ್ನೋ ಆಹಾರ ಕೂಡ ಎಂಥದ್ದು, ಪ್ರತಿಯೊಂದು ಹುಳ ಹೊಟ್ಟೆಯಿಂದ ಹಿಡಿದು ಅಥವಾ ಹಸಿರು ಇರ್ಬೋದು, ಗಿಡ ಇರ್ಬೋದು, ಏನಾದರೂ ಈ ರೀತಿ ಹುಳ ಇರ್ಬೋದು, ಈ ರೀತಿನೆಲ್ಲ ಹುಡ್ಕೊಂಡು, ಅಥವಾ ಗೆದ್ಲಿರ್ಬೋದು, ಈ ರೀತಿ ಎಲ್ಲ ಹುಡ್ಕೊಂಡು ತಿನ್ನುತ್ತೆ. ಅದಕ್ಕೆ ಏನಂದರೆ ನಾವು ಕೊಡೋದಕ್ಕೆ ಆಹಾರ ತುಂಬ ಕಡಿಮೆ. ಏನೋ ಒಂದು ವೇಸ್ಟ್ ರಾಗಿ ಕೊಡ್ಬೋದು, ಜೋಳ ಕೊಡ್ಬೋದು, ಈ ರೀತಿ. ಆದರೆ ಎಷ್ಟು % ಕೊಡ್ತೀವಿ? ಕಂಪ್ಲೀಟಾಗಂತೂ ಏನು ಕೊಡೋಲ್ಲ. ಯಾಕೆಂದರೆ ನಾವು ಫ್ರೀಯಾಗಿ ಮೊಟ್ಟೆ ಬರಲಿ ಅಂತ ನೋಡ್ತೀವಿ ಈ ರೀತಿ ಪ್ಯೂರ್ ನಾಟಿ ಕೋಳಿ ಸಾಕಬೇಕಾದ್ರೆ. ಆದರೆ ಇವಾಗೆಲ್ಲ ಏನಾಗ್ಬಿಟ್ಟಿದೆ, ನಾಟಿ ಕೋಳಿ, ಪ್ಯೂರ್ ನಾಟಿ ಕೋಳಿನ ಇದೇ ರೀತಿ ಕಾವ್ಗಾಕಿಸಿ ಮರಿ ಮಾಡಿರ್ಬೋದು, ಅಥವಾ ಹ್ಯಾಚಿಂಗಲ್ಲಿ ಮರಿ ಮಾಡಿರ್ತೀವಿ. ಇವತ್ತು ಸಾವಿರಾರು ಕೋಳಿಗಳನ್ನ ಹ್ಯಾಚಿಂಗ್ ಹಾಕಿ ಮರಿ ಮಾಡ್ತಾರೆ, ನಾಟಿ ಕೋಳಿ ಮರಿ ಅಂತ. ಆ ಮೊಟ್ಟೆಗಳು ಎಲ್ಲಿಂದ ಬಂತು ಅಂತ ನೋಡೋದಾದ್ರೆ ಮೊದಲನೇದಾಗಿ ಅವು ಬಂದಿರೋದು ಒಂದು ಈ ರೀತಿ ಫೀಡ್ ಹಾಕಿ ಸಾಕಿರೋಂಥ ಕೋಳಿಗಳಿಂದನೇ ಬಂದಿರೋ ಮೊಟ್ಟೆಗಳನ್ನ ಇನ್ಕ್ಯುಬೇಟ್ರಲ್ಲಿ ಹಾಕಿ ಮರಿ ಮಾಡಿಸಿರ್ತಾರೆ. ಈ ರೀತಿ ಇರುತ್ತೆ. ಒಂದು ಅಲ್ಲೇ ಅದು ಒರಿಜಿನಾಲಿಟಿ, ಏನು ನಾಟಿ ಕೋಳಿ ಅನ್ನೋ ಒರಿಜಿನಾಲಿಟಿ ಫಸ್ಟ್ ಆಫ್ ಆಲ್ ಅಲ್ಲೇ ಹೊರಟೋಯ್ತು. ಅದು ಮರಿ ಹಾಕಿ ಮುಂಚೆನೇ ಭ್ರೂಣನೇ ಅದು ಏನು ಭ್ರೂಣ ಬೆಳಿಬೇಕಾದ್ರೆ ಅದು ಅವ್ರ ತಾಯಿ ಫೀಡ್ ತಿಂದು, ಈ ಫೀಡಲ್ಲಿ ತಿಂದಿರೋವಂಥ ಮೊಟ್ಟೆಗಳನ್ನ ಇಟ್ಟಿದೆ. ಸೊ ಹೀಗಾಗಿ ಅಲ್ಲಿ ಅರ್ಧ ನಾಟಿ ಏನೋ ಸೊತೋಯ್ತು. ಆಯಿತು, ಹೋಗ್ಲಿ, ಅದು ಪರವಾಗಿಲ್ಲ. ಅದನ್ನ ತಗೊಂಬಂದು ನ್ಯಾಚುರಲಾಗಿ ಸಾಕ್ತಾರಾ? ಇಲ್ಲ, ನ್ಯಾಚುರಲಾಗಿ ಸಾಕಲ್ಲ. ಯಾಕೆಂದರೆ ಒಂದೇ ಸಲ ನಾವು ಕಾವು ಕೂರಿಸಿ ಮರಿ ಮಾಡಬೇಕು ಅಷ್ಟು 100 ಕೋಳಿಗಳನ್ನ ಅಂತಂದಾಗ ಕಷ್ಟ ಇದೆ, ನಾನು ಒಪ್ಕೋತೀನಿ ಅದನ್ನು. ಬಟ್ ಆದರೆ ಯಾವಾಗ ನಾವು ಆ ಕೋಳಿಗಳನ್ನ ತಗೊಂಬಂದು ಸಾಕೋ ವಿಧಾನ ಕೂಡ ನ್ಯಾಚುರಲ್ ಆಗಿರಲ್ವೋ, ಯಾವಾಗ ನಾವು ಫೀಡ್ ಹಾಕಿ ಸಾಕ್ತೀವಿ. ಇನ್ನು ಕೆಲವರು ತರಕಾರಿ ಹಾಕಿ ಸಾಕ್ತಾರೆ, ರಾಶಿ ತರಕಾರಿ RMC ಇಂದನೋ ಇಲ್ಲ ತರಕಾರಿ ಮಾರ್ಕೆಟ್ಗೆ ಹೋಗೋ ತರಕಾರಿ ಹಾಕ್ಬಿಟ್ಟು ಸಾಕ್ತಾರೆ. ಏನು ಸರ್ ತರಕಾರಿ ಹಾಕಿ ಸಾಕಿದ್ರೆ ನ್ಯಾಚುರಲ್ ಅಲ್ವಾ ಅಂತ ನೀವು ಕೇಳ್ಬೋದು. ಈಗ ಯಾರೋ ಒಬ್ರು ಆರ್ಗ್ಯಾನಿಕ್ ಲೈಫ್ನ ಲೀಡ್ ಮಾಡಬೇಕು ಅಂತ ಇರ್ತಾರೆ. ಈಗ ಯಾರಾದೊಬ್ರು ಆರ್ಗ್ಯಾನಿಕ್ ಮೊಟ್ಟೆ ಬೇಕು ಅಂತ ಬರ್ತಾರೆ. ಆವಾಗ ನೀವು ಕೋಳಿ ಸಾಕಿರೋಂಥವೆಂಥವು. ಈಗ ಇವತ್ತು ಹೆಂಗಾಗ್ಬಿಟ್ಟಿದೆ ಅಂತಂದ್ರೆ, ನಾವು ತರಕಾರಿ ತಿಂದ್ರೇನೆ ಆ ಕಾಯಿಲೆ ಬರುತ್ತೆ, ಈ ಕಾಯಿಲೆ ಬರುತ್ತೆ, ಅಷ್ಟು ವಿಷ ಹೊಡೆದಿರ್ತಾರೆ. ಎಷ್ಟೋ ತರಕಾರಿಗಳು ಇವತ್ತು ಫಾರಿನ್ಗೆ ಹೋಗೋದು, ಹಣ್ಣುಗಳಾಗಿರ್ಬೋದು, ತರಕಾರಿಗಳಾಗಿರ್ಬೋದು, ನಾವು ಫಾರಿನ್ಗೆ ಏನು ಎಕ್ಸ್ಪೋರ್ಟ್ ಮಾಡ್ತೀವಿ ಕೆಲವೊಂದು ಪದಾರ್ಥಗಳನ್ನ ಸ್ಟಾಪ್ ಮಾಡಿದ್ದಾರೆ. ಯಾಕೆ ಅಂದರೆ ಅನ್ಆರ್ಗ್ಯಾನಿಕ್ ಆಗಿ ಬೆಳೆದಿದ್ದಾರೆ ಮತ್ತು ತುಂಬ ಕೆಮಿಕಲ್ಸ್ ಜಾಸ್ತಿ ಇದೆ ಅಂಥ ತರಕಾರಿಗಳನ್ನೆಲ್ಲ ತೊಗೊಂಬಂದು ನಾವು ನಮ್ಮ ಕೋಳಿಗಳಿಗೆ ಹಾಕ್ತೀವಿ. ನಮ್ಮ ಕೋಳಿಗಳಿಗೆ ಹಾಕಿ ಮೊಟ್ಟೆನ ಮತ್ತು ಮಾಂಸನ ನಾವು ಬೇರೆಯವ್ರಿಗೆ ಮಾರ್ತೀವಿ. ಕೆಮಿಕಲಿಂದ ಬೆಳೆದಿರೋ ತರಕಾರಿಗಳನ್ನ ಇವಾಗ ನಾವು ತಿನ್ಬೇಕಾದ್ರೆ ನಾವು ಅಟ್ಲೀಸ್ಟ್ ತೊಳ್ಕೊತೀವಿ ಅಥವಾ ಸಿಪ್ಪೆನ ಎರ್ದ್ಬಿಟ್ಟು ತಿಂತೀವಿ. ಬಟ್ ಆದರೆ ಇವನ್ ಏನು ಮಾಡ್ತೀವಿ, ಅವ್ರು ತೊಳೆಯೋದು ಇಲ್ಲ, ಏನೂ ಇಲ್ಲ, ತಗೊಂಬಂದು ಸುರಿದ್ಬಿಡ್ತಾರೆ. ಕೆಲವೊಂದು ಫಾರ್ಮ್ಗಳು ನಾನು ನೋಡಿದ್ದೀನಿ, ಒಂದು 2-3 ಫಾರ್ಮ್ಗೆ ಹೋಗಿ ನೋಡಿದ್ದೀನಿ. ತರಕಾರಿ ತುರಿದಿರ್ತಾರೆ, ವಾಸನೆ ಎದ್ಬಿಟ್ಟಿರುತ್ತೆ, ಆ ಕಡೆ ಮುಖನೂ ಇಡೋಕ್ಕಾಗಲ್ಲ. ಅಂಥ ಜಾಗದಲ್ಲಿ ಕೋಳಿಗಳು ಬೆಳೀತಾ ಇರ್ತವೆ, ಕೊಳೆತು ನಾರ್ತಾ ಇರುತ್ತೆ ಆ ತರಕಾರಿ. ಒಂದು ಕೆಮಿಕಲ್ ಹೊಡೆದಿರೋದು, ಇನ್ನೊಂದು ಪೂರ್ತಿ ಕೊಳ್ತೋಗಿರೋ ತರಕಾರಿಗಳು. ಇವನ್ನ ತಿಂದು ಆ ಕೋಳಿಗಳು ಬೆಳೆದ್ರೆ ಅದು ಹೇಗೆ ನ್ಯಾಚುರಲ್ ಆಗಿ ಸಾಕಿದಾಗ ಆಗುತ್ತೆ, ನೀವೇ ಹೇಳಿ. ಮೊನ್ನೆ ಒಂದು ವಿಡಿಯೋ ನೋಡ್ತಾ ಇದ್ದೆ. ನಾನು ವಿಡಿಯೋ ಬರೀ ಮಾಡ್ತೀನಿ ಅಂತಲ್ಲ, ನಾನು ಯೂಟ್ಯೂಬ್ ವಿಡಿಯೋ ಮಾಡ್ಬೋದು, ಬಟ್ ತುಂಬ ವಿಡಿಯೋಸು ಯೂಟ್ಯೂಬಿಂದ ನಾನು ತಿಳ್ಕೊತೀನಿ, ನೋಡ್ತಾ ಇರ್ತೀನಿ. ನೀವು ಏನು ಹೇಳ್ತಾರೆ ಸರ್, ನಾವೇ ಬೈ ಬ್ಯಾಕ್ ಮಾಡ್ತೀವಿ ಮರಿಗಳು ನಮ್ಮ ಹತ್ರ ತಗೊಂಡ್ರೆ, ನಿಮ್ಮ ಹತ್ರ 1 ಕುಂಟೆ ಜಮೀನು ಇದ್ರೆ ಸಾಕು ಸರ್, ಒಂದು 500 ಕೋಳಿ ಸಾಕ್ಬೋದು ಅಂತ ಹೇಳ್ತಾರೆ. ಅದು ಯಾವ ಪುಣ್ಯಾತ್ಮ ನಾವು ಗೊತ್ತಿಲ್ಲ ಅವನು, ಅದು ಹೇಗೆ ನ್ಯಾಚುರಲ್ ಆಗಿ ನೀವು ಕೋಳಿನ ಸಾಕ್ಬೋದು ಅಂತಲೂ ಗೊತ್ತಿಲ್ಲ. ಹೌದು ಸಾಕ್ತಾರೆ, ಯಾವ ರೀತಿ ಸಾಕ್ತಾರೆ, ಫೀಡ್ನ ತಗೊಂಡೋಗಿ ಫೀಡ್ನ ಸುರಿತಾರೆ. ಬಾಯ್ಲರ್ ಕೋಳಿಗೂ ಮತ್ತು ಈ ಥರ ಫೀಡ್ ಹಾಕಿ ಸಾಕೋ ನಾಟಿ ಕೋಳಿಗಳು, ನಾಟಿ ಕೋಳಿ ಮರಿ ಪ್ಯೂರೇ ಇರ್ಬೋದು, ಪ್ಯೂರಿಟಿ ಮೊಟ್ಟೆನೂ ಪ್ಯೂರಿಟಿ ಇರ್ಬೋದು, ಬಟ್ ಸಾಕೋ ರೀತಿ ಯಾವ ರೀತಿ ಫಾರಂ ಕೋಳಿ ಸಾಕ್ದಾಗೆ ಸಾಕ್ತಾ ಇದೀವಿ. ಸೊ ಇದು ಯೋಚನೆ ಮಾಡ್ಬೇಕಾಗಿರೋ ವಿಚಾರ. ನಾವು ಪ್ರತಿಯೊಬ್ರು ಯಾರೇ ಆಗಿರ್ಲಿ, ನಾಟಿ ಕೋಳಿ ತಗೊಳ್ಳೋರು ತುಂಬಾ ಜನ ಗೊತ್ತೇ ಇರಲ್ಲ ಯಾವ ರೀತಿ ನಾಟಿ ಕೋಳಿ ಯಾವ ರೀತಿ ಇರುತ್ತೆ, ಯಾವ ರೀತಿ ಸೆಲೆಕ್ಟ್ ಮಾಡಬೇಕು. ಇವತ್ತು 10 ನಾಟಿ ಕೋಳಿ ಪ್ಯೂರ್ ಆಗಿ, ಇವಾಗ ನಾವು ನ್ಯಾಚುರಲ್ ಆಗಿ ಸಾಕಿರೋ 10 ಕೋಳಿ ಇರುತ್ತೆ, ಅವೊಂದು 10 ಕೋಳಿ ತಗೊಂಬಂದ್ಬಿಟ್ಟು ಇಟ್ರು ಗೊತ್ತಾಗಲ್ಲ. ಯಾಕೆಂದ್ರೆ ಕಲರ್ ಮೇಲೆ ಡಿಪೆಂಡ್ ಆಗ್ಬಿಟ್ಟಿದೆ ಇವತ್ತು. ಕಲರ್ ಯಾವ್ದು ಚೆನ್ನಾಗಿ ಕಲರ್ ಐತೆ, ಯಾವ್ದು ಬಾಲ ಚೆನ್ನಾಗೈತೆ, ಅದು ನಾಟಿ ಕೋಳಿ. ಕಲರ್ ಕೋಳಿ ಒಟ್ಟಿನಲ್ಲಿ ನಾಟಿ ಕೋಳಿ ಅನ್ನಂಗೆ ಆಗ್ಬಿಟ್ಟಿದೆ. ಕೆಲವರು ತಿಳ್ಕೊಳ್ಳೋಕೆ ಗೊತ್ತಿರೋರು ಇದ್ದಾರೆ. ಈಗ ನಮಗೆ ಕೆಲವೊಂದ್ಸಲ ಗೊತ್ತಾಗ್ಬಿಡುತ್ತೆ, ನೋಡಿದ್ರೆ ಇದು ಯಾವ ರೀತಿ ಬೆಳೆದಿರೋದು,
ಇದಕ್ಕೆ ಎಷ್ಟು ಏಜ್ ಇರ್ಬೋದು, ಇಷ್ಟು ಏಜಲ್ಲಿ ಇಷ್ಟು ಬೇಗ ಬೆಳೆಯೋದಕ್ಕೆ ಏನು ಕಾರಣ ಆಗುತ್ತೆ, ಮೇಯ್ನು ಫೀಡೇ ಕಾರಣ ಆಗುತ್ತೆ. ಮತ್ತೆ ಆರೆ, ಇವಾಗ ಅದಕ್ಕೆ ಏಜ್ ನೋಡೋಕ್ಕೇನೋ ಹುಂಜಗಳದಾದ್ರೆ ಆರೆ ನೋಡ್ತಾರೆ. ಸೊ ಈ ರೀತಿ ಎಲ್ಲ ಕೆಲವ್ರಿಗೆ ಗೊತ್ತಾಗತ್ತೆ, ಕೆಲವ್ರಿಗೆ ಗೊತ್ತಾಗಲ್ಲ. ಈಗ ಇನ್ನೊಂದು ಎಕ್ಸಾಂಪಲ್ ಏನಂದ್ರೆ, ಇಲ್ಲಿ ಇದು ನಾವಿರೋದು ಕನಕಪುರ ಹೈವೇಲಿ ನಾನು ಒಂದು ವಾರದಿಂದ ಕಂಟಿನ್ಯೂಸ್ ಆಗಿ ನೋಡ್ತಾ ಇದ್ದೀನಿ. ಒಬ್ರು ಫಾರ್ಮಲ್ಲೇನೋ ಮೋಸ್ಟ್ಲಿ 100 ಕೋಳಿ ಸಾಕ್ಬಿಟ್ರಂಗಿದ್ದಾರೆ, 1000 ಕೋಳಿ ಸಾಕ್ಬಿಟ್ರಂಗಿದ್ದಾರೆ. ಸೇಲ್ ಮಾಡೋಕ್ಕೆ ಕಷ್ಟ. ನೀವು ಒರಿಜಿನಲ್ ನಾಟಿ ಕೋಳಿ ಸಾಕಿದ್ರೆ ಸೇಲ್ ಮಾಡೋದು ತುಂಬಾ ಸುಲಭ. ಯಾಕೆಂದ್ರೆ ಒರಿಜಿನಲ್ ನಾಟಿ ಕೋಳಿ ಅಂತಂದ್ರೆ ಏನಾಗುತ್ತೆ ಅಂದ್ರೆ, ನಾವು ಒಳ್ಳೆ ಮೊಟ್ಟೆ ತಿಂತೀವಿ ಮೊದ್ಲು, ಇರಪ್ಪ ಒರಿಜಿನಲ್ ಅಂತ. ಕೊಡೋದು ಸೆಕೆಂಡ್ರಿ, ಕೊಡೋದು ಬೇರೆ. ಫಸ್ಟ್ ನಾವು ಒರಿಜಿನಲ್ ಆಗಿ ಬಂದಾಗ ಏನಾಗುತ್ತೆ, ಕಡಿಮೆ ಇರ್ತಾವ ಪ್ರಮಾಣ. ನಾವು ಚೆನ್ನಾಗಿರ್ಬೇಕು, ನಮ್ಮ ಆರೋಗ್ಯ ಚೆನ್ನಾಗಿರ್ಬೇಕು ಅಂತ ನಾವು ಮೊದಲು ಒಳ್ಳೆ ಮೊಟ್ಟೆಗಳನ್ನ, ಒಳ್ಳೆ ಕೋಳಿ ಮಾಂಸನ ತಿನ್ನಕ್ ಶುರು ಮಾಡ್ತೀವಿ. ಆಮೇಲೆ ಎಕ್ಸ್ಟ್ರಾ ಇದ್ದಿದ್ದನ್ನ ಬೇರೆಯವ್ರು ಕೊಡ್ತೀವಿ. ಹೀಗಾಗಿ ಏನು ಮಾರ್ಕೆಟಿಂಗ್ ಅಂತಾನೆ ಏನು ನೀವು ಸಾಕ್ಬೇಕಾಗಿಲ್ಲ. ಇದೇ ಈ ಮಾರ್ಕೆಟಿಂಗ್ ಅಂತ ಸಾಕ್ದವ್ರು, ದುಡ್ಡು ಮಾಡೋಕ್ಕೋಸ್ಕರ ಸಾಕ್ದವ್ರು ಏನ್ ಮಾಡ್ತಾರೆ, ಈ ರೀತಿ ಮತ್ತೆ ಹೈವೇಲಿ ಫಾರ್ಮಲ್ಲಿ ಸಾಕ್ಬೇಕಾಗತ್ತೆ 1000 ಕೋಳಿಗಳನ್ನ. ಮಾರ್ಕೆಟ್ ಇರಲ್ಲ, ಆವಾಗ ಏನ್ ಮಾಡ್ತಾರೆ, ಹೈವೇಲಿ ತಗೊಂಡ್ಬಂದು ನಾಟಿ ಕೋಳಿ ಅಂತ ಮಾರಕ್ಕೆ ಶುರು ಮಾಡ್ತಾರೆ. ಈ ಹೈವೇಲಿ ಓಡಾಡೋರು ಎಂತಾರು ಕಾರಲ್ಲೆಲ್ಲ ಓಡಾಡ್ತಿರ್ತಾರೆ. ತುಂಬಾ ಜನ ಗೊತ್ತಿರಲ್ಲ, ಹಳ್ಳಿಯವ್ರಿಗಾದ್ರೆ ಗೊತ್ತಿರುತ್ತೆ, ನಾಟಿ ಕೋಳಿ ಎಲ್ಲ ಫಾರ್ಮಲ್ಲಿ ಸಾಕೋರೆ ಗೊತ್ತಿರುತ್ತೆ. ಆದ್ರೆ ಸಿಟಿಲಿ ಏನಾಗುತ್ತೆ, ಸಿಟಿ ಅವ್ರೆ ಓಡಾಡ್ಬೇಕಾರೆ ಎಲ್ಲೋ ಟ್ರಿಪ್ಗೆಲ್ಲ ಹೋಗಿರ್ತಾರೆ, ಮನೆಗೆ ಹೋಗ್ಬೇಕಾರೆ ಒರಿಜಿನಲ್ ನಾಟಿ ಕೋಳಿ ಎಲ್ಲಿ ಸಿಗುತ್ತೆ ಇಷ್ಟು ಕಡಿಮೆಗೆ. ಈಗ ನಾಟಿ ಕೋಳಿ ನಾವೇ ಇವಾಗ ಸ್ವಂತ, ಇವಾಗ ಇಷ್ಟು ಜಾಗ ಇದು, 10 ಕೋಳಿ ಸಾಕಿರೋರ ಹತ್ರ ನಾವು ನಾಟಿ ಕೋಳಿ ಕೇಳಿ ಕೊಡಲ್ಲ, ಯಾರು ಕೊಡಲ್ಲ. ನಮ್ಮ ಮನೆಗೆ ಬೇಕು, ನಮ್ಮ ಮನೇಲಿ ಮಕ್ಳವ್ರೆ. ಈಗ ನಾನು ಸಾಕಿದ್ದು ಅದೇ ಉದ್ದೇಶಕ್ಕೋಸ್ಕರ. ನಮ್ಮ ಮನೇಲಿ ಮಕ್ಳಿದಾವೆ, ನಾವು ತಿನ್ಬೇಕು ಫಸ್ಟ್ ನಾಟಿ ಕೋಳಿ ಮೊಟ್ಟೆ ಒರಿಜಿನಲ್. ಇವತ್ತು ನಾನು ಕೂಡ ಪೂರ್ತಿಯಾಗಿ ಮೊಟ್ಟೆ ಮಾತ್ರ ತಿಂತಾ ಇದ್ದೀನಿ, ಆದರೆ ಪೂರ್ತಿಯಾಗಿ ಮಾಂಸ ನಾನು ತಿನ್ನೋಕ್ಕಾಗಿಲ್ಲ. ಯಾಕೆ ಅಂದರೆ ಅಷ್ಟು ಪ್ರೊಡಕ್ಷನ್ ಬರಲ್ಲ. ನೀವು ಒರಿಜಿನಾಲಿಟಿಯಾಗಿ ಸಾಕಿದಾಗ ಅಷ್ಟು ಪ್ರೊಡಕ್ಷನ್ ಏನು ಪ್ಯೂರ್ ನಾಟಿ ಕೋಳಿ ಸಾಂಪ್ರದಾಯಿಕ ಪದ್ಧತಿ ಅಂತಲೇ ಕರೆಯೋಣ ಇದನ್ನು. ಸಾಂಪ್ರದಾಯಿಕ ಪದ್ಧತಿಯಲ್ಲಿ ಆ ನಾಟಿ ಕೋಳಿ ಸಾಕಾಣಿಕೆ. ಪ್ಯೂರ್ ಅನ್ನೋ ಪದ ತೆಗೆದ್ಬಿಡೋಣ. ಪ್ಯೂರ್ ಅನ್ನೋ ಪದ ಬಂದಿರೋದು ಇವತ್ತು ಮಾರ್ಕೆಟಿಂಗ್ ಉದ್ದೇಶಕ್ಕೋಸ್ಕರ ಆಗ್ಬಿಟ್ಟಿದೆ. ಸೊ ಹಾಗಾಗಿ ಸಾಂಪ್ರದಾಯಿಕ ರೀತಿಯಲ್ಲಿ ಸಾಕ್ತಿರೋ ಕೋಳಿನ ಯಾರು ಸಾಕ್ತಿದ್ದಾರೆ ಮನೇಲಿ, ಅವ್ರ ಮಕ್ಳಿಗಾಗಲಿ, ಮೊಮ್ಮಕ್ಳು ಅಜ್ಜಿದಿರ ಸಾಕಿರ್ತಾರೆ, ನಮ್ಮ ಮೊಮ್ಮಕ್ಳಿಗೆ ಮೊಟ್ಟೆ. ಈಗ ನಾನೇ ಕೆಲವೊಂದ್ಸಲ ನಮ್ಮ ಮೊಟ್ಟೆಗಳೇನಾದರೂ ಒಳ್ಳೆ ಮೊಟ್ಟೆಗಳು ಈಗ ಇನ್ಬ್ರೀಡಿಂಗ್ ಆಗ್ಬಾರ್ದು ಅಂತ ಯಾವ್ದಾದ್ರು ಒಂದು ಹುಂಜ ಬೇಕು ಅಂತಂದ್ರೆ, ಇಲ್ಲಿ ಹಳ್ಳಿಲಿ ಸಾಕಿರೋ ಹತ್ರ ಹೋಗಿ ಮೊಟ್ಟೆ ಕೇಳಿದ್ರೆ, ಅಮ್ಮ ಮೊಟ್ಟೆ ಕೊಡ್ರಿ ಒಂದು ಸ್ವಲ್ಪ ಕಾವ್ಗಾಕ್ಬೇಕು ಅಂದ್ರೆ ಅವ್ರು ಕೊಡಲ್ಲ. ನಮ್ಮನೆಲ್ಲ ಮಕ್ಳವ್ರಪ್ಪ, ಅವ್ರಿಗೆ ಬೇಕು ಮೊಟ್ಟೆಗಳಿಲ್ಲ ಅಂದ್ಬಿಡ್ತಾರೆ. ಆ ರೀತಿ ಯಾರೇ ಕೂಡ ಈ ರೀತಿ ರೋಡಲ್ಲಿ ತಗೊಂಬಂದು ಸಾಕುವಂಥ ಪರಿಸ್ಥಿತಿ ಇಲ್ಲ ಒರಿಜಿನಲ್ ನಾಟಿ ಕೋಳಿ ಸಾಕಿದಾಗ. ಸೊ ಇವತ್ತೇನು ಮಾಡ್ತಾರೆ, ಸಿಟಿಯಿಂದ ಓಡಾಡೋರು, ಸಿಟಿ ಟ್ರಿಪ್ ಹೋಗಿ ಬಂದಿರೋರು, ನಾಟಿ ಕೋಳಿ ಸಿಗ್ತಾ ಇದೆ ಅಂತ ಕಾರ್ ನಿಲ್ಲಿಸ್ಬಿಟ್ಟು ಅಲ್ಲಿ ಅವರು, ಈಗ ಫಾರ್ಮಲ್ಲಿ ಅವನು ಲೆವೆಲ್ಸ್ ಎಲ್ಲ ಕೊಟ್ರೆ 250 ರೂಪಾಯಿ 300 ರೂಪಾಯಿಗೆಲ್ಲ ಕೊಡಬೇಕು. ಇಲ್ಲಿ 450 ರೂಪಾಯಿಗೆ ತಗೊಂತಾರೆ. ಅವರು ಯಾಕೆ ತಗೋತಾರೆ, 450 ರೂಪಾಯಿಗೆ ಯಾರು ನಾಟಿ ಕೋಳಿನ ಕೊಡಲ್ಲ. ಇವ್ರು ನಾಟಿ ಕೋಳಿ 450 ರೂಪಾಯಿ ಕೊಡ್ತಾವ್ರೆ ಅಂತ ತಗೋತಾರೆ. ಬಟ್ ಅವ್ರಿಗೆ ಗೊತ್ತಿಲ್ಲ ಅದು ಯಾವ ರೀತಿ ಅದನ್ನ ಸಾಕಾಣಿಕೆ ಮಾಡಿದ್ದಾರೆ ಅಂತ. ಅವ್ರೇನು ತಗೊಂಡೋಗ್ತಾರೆ ನಾಟಿ ಕೋಳಿ ಅಂತ ಕುಯ್ ತಿಂತಾರೆ. ಅದು ಯಾವ ರೀತಿ ಟೇಸ್ಟ್ ಇರುತ್ತೆ ಅಂತ ನೀವೇ ಯೋಚನೆ ಮಾಡಿ. ಕೋಳಿ ಹೌದು, ಕೋಳಿ ನಾಟಿ ಕೋಳಿನೇ, ಅದು ಸಾಕಾಣಿಕೆ ಮಾಡೋ ರೀತಿ ಯಾವುದು ನಾಟಿ ಕೋಳಿ ರೀತಿ ಅಲ್ಲ. ಸೊ ಇದನ್ನ ನಾವು ಮೊದಲದಾಗಿ ನಾಟಿ ಕೋಳಿ ಸಾಕಾಣಿಕೆ ಮಾಡೋರು ತಿಳ್ಕೊಬೇಕು. ಇನ್ನೂ ಮಾತಾಡ್ತಾ ಹೋದ್ರೆ ತುಂಬಾನೇ ವಿಷಯ ಇದಾವೆ. ಅದನ್ನೆಲ್ಲ ಮುಂದೆ ಯಾವಾಗಾದ್ರೂ ವಿಡಿಯೋ ಮಾಡಿದಾಗ ಒಂದೊಂದು ಎಪಿಸೋಡಲ್ಲಿ ಒಂದೊಂದು ವಿಷಯನ ಹಂಚ್ಕೊಳ್ಳೋಣ ಅಂತ ಅನ್ಕೊಂಡೆ. ಯಾಕೆಂದ್ರೆ ಒಂದೇ ಸಲ ಎಲ್ಲಾ ವಿಷಯನೂ ನಿಮ್ಮ ಮುಂದೆ ಹೇಳಿದ್ರೆ ಸರಿ ಇರಲ್ಲ. ಪ್ರತಿದಿನ ಸ್ವಲ್ಪ ನಿಮ್ಮ ಹತ್ರ ಮಾತಾಡ್ತಾ ಹೋಗ್ತೀನಿ. ಸೊ ಇನ್ನು ನಾನು ತಗೊಂಬಂದಿದ್ದು ಇಲ್ಲಿಗೆ ನನ್ನ ಫಾರ್ಮ್ಗೆ ತಗೊಂಬಂದಿದ್ದು ಬರೀ 3 ಕೋಳಿಗಳು. ಅದು 2 ಏಟೆ ಅಂದರೆ ಹೆಣ್ಣು ಕೋಳಿ, 1 ಹುಂಜ, 1 ಗಂಡು ಕೋಳಿ. ಈ 3ರಲ್ಲಿ ಸ್ಟಾರ್ಟ್ ಮಾಡಿದ್ದು. ಇವತ್ತು ನಮ್ಮ ಪ್ರತಿನಿತ್ಯ ಬೇಕಾದ್ರೂ ನಮ್ಮ ಮನೇಲಿ 3 ಜನ ಇದ್ದೀವಿ, ನಾನು, ನಮ್ಮ ವೈಫು, ನಮ್ಮ ಮಗು. 3 ಜನ ಪ್ರತಿನಿತ್ಯ ಒಂದೊಂದು ಮೊಟ್ಟೆ ತಿನ್ಬೋದು ಬೇಕಾದ್ರೆ. ಆ ರೀತಿ ಒಂದು ಪರಿಸ್ಥಿತಿ, ಆ ರೀತಿ ಒಂದು ಬಂದಿದ್ದೀವಿ. ನಾನು ಫಸ್ಟೇ ಮೊಟ್ಟೆ ಪ್ರಿಯ ಮತ್ತು ಕೋಳಿ ಮಾಂಸ ಪ್ರಿಯ. ಇವತ್ತು ಅಂಗಡಿಯಿಂದ ಮೊಟ್ಟೆ ತಗೊಂಬರೋದು ನಾವು 99%, 100% ಹೌದು. ಕೆಲವೊಂದ್ಸಲ ಯಾರೋ ರಿಲೇಷನ್ಸ್ ಬಂದಾಗ ಜಾಸ್ತಿ ಮೊಟ್ಟೆ ಇಲ್ದೇ ಇರೋದ್ರಿಂದ ಅವಾಗ ಬೇಕಾದ್ರೆ ತರ್ಬೋದು ಅಷ್ಟೇ. 99% ನಾವು ಮೊಟ್ಟೆಗಳನ್ನ ಅಂಗಡಿಯಿಂದ ತಗೊಂಬರೋದು ಸ್ಟಾಪ್ ಮಾಡಿದ್ದೀವಿ. ವಿಡಿಯೋ ತುಂಬ ಲೆಂತ್ ಆಗ್ತಿದೆ. ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಇದನ್ನ ಕಂಟಿನ್ಯೂ ಮಾಡ್ತೀನಿ. ದಯವಿಟ್ಟು ನಮ್ಮ ಚಾನಲ್ನ ನೋಡ್ತಾ ಇರಿ. ನಮ್ಮ ಚಾನಲ್ ಯಾರಾದರೂ ಹೊಸ್ದಾಗಿ ನೋಡ್ತಾ ಇರೋರು, ಈ ವಿಷಯ ನಿಮ್ಗೆ ಇಷ್ಟ ಆಗ್ತಾ ಇದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಥ್ಯಾಂಕ್ ಯು. ಮುಂದಿನ ವಿಡಿಯೋದಲ್ಲಿ ಸಿಗೋಣ.